ಶ್ರೀನಿವಾಸ್ ಅವರೇ, ಆಶಾಲತಾ ಅನ್ಸದ ಹೆಣ್ಮಗಳು ಹೇಳ್ತಾಳೆ ಅಟ್ರಾಸಿಟಿ ಕೇಸ್ ಹಾಕಿದ್ವಿ ಇದೇ ರಾಜೀವ್ ಗೌಡ ವಿರುದ್ಧವಾಗಿ, ವಾರೆಂಟ್ ಕೂಡ ಇಶ್ಯೂ ಆಗಿದೆ, ಆದ್ರೆ ಇಲ್ಲಿವರೆಗೂ ಏನು ಮಾಡಕ್ಕಾಗಿಲ್ಲ. ಪೌರಾಯುಕ್ತೆ ಮೇಡಮ್ ಬೈದವನ್ನೇ ಅರೆಸ್ಟ್ ಮಾಡಕ್ಕಾಗಿಲ್ಲ ಅಂದ್ರೆ ನನ್ನ ಕೇಸಲ್ಲಿ ನಾನು ಹೆಂಗ್ ನಂಬಿಕೆ ಇಟ್ಕೊಳ್ಳಿ? ಇದು ಒಬ್ಬ ಸಾಮಾನ್ಯ ಮಹಿಳೆ ಹೇಳ್ತಾ ಇರೋ ಮಾತು. ಶ್ರೀನಿವಾಸ್ ಅವರು, ಇವತ್ತು ಆಶಾರಾಣಿಯವರೆಗೂ ಸಹ ನ್ಯಾಯ ಕೊಡಿಸೋ ಸಲುವಾಗಿ ನಾನು ಇವತ್ತು ಶಿಡ್ಲಘಟ್ಟಕ್ಕೆ ಆಶಾರಾಣಿ ಅವರನ್ನು ಕರ್ಕೊಂಡು ಹೋಗಿದ್ದೀನಿ. ಯಾಕೆಂದ್ರೆ ಅವ್ರು ಎಲ್ಲಿ ಹೆಸರು ಮಾಡಿದಾರೆ ಅಲ್ಲೇ ಅವ್ರ ಯೋಗ್ಯತೆನ ಜನರ ಮುಂದೆ ಇಡಬೇಕು ಅಂತ ಹೇಳಿ ಆಶಾರಾಣಿ ಅವರನ್ನು ಸಹ ನಾನಿವತ್ತು ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೂ ಮುಂದಾಗಿದ್ದೀನಿ. ಆಶಾರಾಣಿ ಅವರು ಒಬ್ಬ ಬಡ ಹೆಣ್ಮಗಳು, ಅವ್ರ ಅಮಾಯಕರು, ಅವ್ರನ್ನ ತಗೊಂಡೋಗ್ಬಿಟ್ಟು ಒಂದು GPA ಮಾಡ್ಕೊಂಡು, ಒಂದು ಅವ್ರಿಗೆ ಗೊತ್ತೇ ಇರೋದಿಲ್ಲ, ಅವ್ರಿಗೆ ಒಂದು GPA ಮಾಡ್ಕೊಂಡು ನಿನಗೆ ಖಾತಾ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರನ್ನ ನಂಬಿಸಿ. ಯಾಕಂದ್ರೆ ದುಡ್ಡಿರಲ್ಲ. ಇವತ್ತಿನ ಸರ್ಕಾರಗಳು, ಈ ಸರ್ಕಾರ ಆ ಸರ್ಕಾರ ಅಂತಲ್ಲ, ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ, ಇವತ್ತು ಅಧಿಕಾರಿಗಳು ಹೆಂಗಿದ್ದಾರೆ ಅಂದ್ರೆ 1 ಎಕರೆ ಖಾತಾ ಮಾಡಿಸ್ಕೋಬೇಕಂದ್ರೆ 20-30 ಲಕ್ಷ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆಗೋದಿಲ್ಲ. ಅಂತ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರುವಂತದ್ದು. ಅಂತದ್ದು ಅವ್ರ ಹತ್ರ ಇಲ್ಲದೆ ಇರೋ ಕಾರಣಕ್ಕೆ ಒಂದು ಖಾತಾ ಮಾಡಿಸ್ಕೊಡ್ತೀವಿ ಅನ್ನೋ ನಂಬಿ ಖಾತಾ ಮಾಡಿಸ್ಕೊಡೋದಕ್ಕೆ ಮುಂದಾದಾಗ ಅವರು ಅದನ್ನ ತಗೊಂಡೋಗಿ ಒಂದು GPA ಮಾಡ್ಕೊಂಡು GPA ರಿಜಿಸ್ಟರ್ ಮಾಡ್ಕೊಂತಾರೆ. GPA ರಿಜಿಸ್ಟರ್ ಮಾಡ್ಕೊಂಡು ಗೊತ್ತಾಗಿ ಇವರು ಒಂದು ಕಾನೂನು ಹೋರಾಟಕ್ಕೆ ಮುಂದಾದಾಗ ಆ GPA ಕ್ಯಾನ್ಸಲ್ ಮಾಡ್ತಾರೆ. GPA ಕ್ಯಾನ್ಸಲ್ ಮಾಡಿ ಆದ್ಮೇಲೆ ಇವರು ಬೇರೆ ಇಬ್ಬರಿಗೆ 1 ಎಕರೆ 18 ಗುಂಟೆ ಜಾಗನ ಇಬ್ಬರಿಗೆ ವಿಭಾಗ ಮಾಡ್ತಾರೆ. ರಾಜಗೌಡಕ್ಕೆ GPAನೇ ಇರೋದಿಲ್ಲ, ಕ್ಯಾನ್ಸಲ್ ಆಗಿರುತ್ತೆ. ಅದು ಹೆಂಗೆ ಬಾನಸವಾಡಿ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ದೊಡ್ಡ ದಂಧೆ. ಎಲ್ಲ ಇಲ್ಲಿ ವಿಚಾರ ಏನು ಅಂತಂದ್ರೆ ಅರ್ಥ ಆಗ್ಬೇಕು ಮೇಡಮ್. ಈಗ ಪೌರಾಯುಕ್ತೆ ಮೇಡಮ್ ಅವ್ರ ವಿಚಾರದಲ್ಲಿ ಇನ್ನು 4 ದಿನ ಆದ್ರೂ ಆಕ್ಷನ್ ಆಗಿಲ್ಲ. ಸಾಮಾನ್ಯ ಮಹಿಳೆ ಹೇಳಿದ್ರೆ ಇಲ್ಲಾಂದ್ರೆ ಜನಕ್ಕೆ ಅರ್ಥ ಆಗೋದಿಲ್ಲ. ಅದು ಇಬ್ಬರಿಗೆ ಇವ್ರಿಗೆ ಕಾನೂನು ಬಾಹಿರವಾಗಿ ಇಬ್ಬರಿಗೆ ಸಬ್ರಿಜಿಸ್ಟರ್ ಒಳಗೊಂಡಂತೆ ರಿಜಿಸ್ಟರ್ ಆಗುತ್ತೆ. ಅದಾದ್ಮೇಲೆ ರಾಜಗೌಡರ ಹೆಂಡತಿ ಹೆಸರಿಗೆ ಕ್ರಯ ಆಗುತ್ತೆ. ಕ್ರಯ ಆದ್ಮೇಲೆ ಅವರು ಕಾನೂನು ಹೋರಾಟಕ್ಕೆ ಹೋದಾಗ ಮತ್ತೆ ಕೇಸ್ ಕೊಡಕ್ ಹೋದಾಗ ರಾಜಗೌಡರ ಮೇಲೆ ಕೇಸ್ ಕೊಡಕ್ ಹೋದಾಗ ದುಡ್ಡು ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಕಚೇರಿ ಕರ್ಸ್ಬಿಟ್ಟು ರಾಜಗೌಡರ ಹೆಂಡತಿ, ಇವತ್ತು ಒಂದು ಹೆಣ್ಮಕ್ಳ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ. ರಾಜಗೌಡರ ಹೆಂಡತಿ ಆಶಾ ಲತಾ ಯಾರಿದ್ದಾರೆ, ಅವರ ಗಂಡನ್ನ ಮತ್ತೆ ಅವರ ತಂದೆ ಮೇಲೆ ನನಗೆ ಮಾನಭಂಗ ಮಾಡಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಇವತ್ತಿಗೂ ಕೇಸ್ ನಡೀತಾ ಇದೆ. ಇವತ್ತಿಗೂ ಆ ಪ್ರಕರಣದಲ್ಲಿ ವೈಯಕ್ತಿಕ ಪ್ರಕರಣದಲ್ಲಿ ಹೇಳ್ತಿರೋ ಅಂಶಗಳು ಸತ್ಯಾನ ಅಥವಾ ಅಲ್ಲಲ್ಲ ಸತ್ಯಾನ ಸುಳ್ಳ ಅನ್ನೋದನ್ನ ನಿಮ್ಮ ಮಾತು, ನಿಮ್ಮ ಜವಾಬ್ದಾರಿ ಸರ್. ಬಟ್ ನನ್ನ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇರೋದು ಎಷ್ಟೇನೆ ಒಬ್ಬ ಸಾಮಾನ್ಯ ಮಹಿಳೆ ನ್ಯಾಯ ಸಿಗುತ್ತೆ. ಬೆಳಗ್ಗೆಯಿಂದ ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ. ಬೆಳಗ್ಗೆಯಿಂದ ಆಶಾಲತಾ ಅವರೇ ಎಲ್ಲ ಹೇಳ್ತಿದ್ದಾರೆ, ಅವ್ರ ಹತ್ರ ದಾಖಲೆ ಇದೆ, ಅವ್ರ ಮೇಲೆ ಇವತ್ತು ವಾರೆಂಟ್ ಇದೆ. ಈಗ ಇದು ಬಿಟ್ಬಿಡಿ, ವಾರೆಂಟ್ ಆಗಿ ಎಷ್ಟೋ ದಿನ ಆಗಿದೆ, ರೀಕಾಲ್ ಕೂಡ ಆಗಿಲ್ಲ, ಇವತ್ಗೂ ಬಂಧಿಸಿಲ್ಲ. ಬಾನಸವಾಡಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಏನ್ ಮಾಡ್ತಾ ಇದಾರೆ? ಕತ್ತೆ ಮೇಯಿಸ್ತಿದಾರ? ಸರಿ, ಪೊಲೀಸರು ಏನ್ ಮಾಡ್ತಿದ್ದಾರೆ? ಇವತ್ತು ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ಇವತ್ತು ಬಿಟ್ಬಿಡಿ. ನಿಮ್ಮ ಯಾರು ಗೃಹ ಮಂತ್ರಿಗಳಿಗೆ ಏನು ಗೊತ್ತಿಲ್ಲ. ಗೃಹ ಮಂತ್ರಿಗಳ ಬಗ್ಗೆ ನಾವು ಹೇಳಿ ಬೇಜಾರಾಗ್ಬಿಟ್ಟಿದೆ. ನಾವು ಪಕ್ಷದ ಪರವಾಗಿ ನಾನು ಮಾತಾಡೋದಿಲ್ಲ. ಇವತ್ತು ಏನ್ ಮಾಡ್ತಿದ್ದೀರಿ? ಪೊಲೀಸ್ ಇಲಾಖೆಯಲ್ಲಿ 100 ಕೇಸ್ ಆದ್ರೂ ಸಹ ಕಂಪ್ಲೇಂಟ್ ನೊಂದಂತವ್ರ ಮೇಲೆ ಕೇಸ್ ಆಗುತ್ತೆ, ಬಿಟ್ರೆ ರಾಜಗೌಡರ ಮೇಲೆ ಕೇಸ್ ಆಗೋದಿಲ್ಲ. ಯಾಕೆ? ಸರಿ, ಆಯ್ತು. ಹಣದ ಬಲನ? ಶಶಿಕಲಾ ಮೇಡಮ್ ಆಯ್ತು ಸರ್, ಒಬ್ಬ ಪೌರಾಯುಕ್ತೆಗೇನೆ ಬಾಯಿಗೆ ಬಂದಂಗ್ ಧಮಕಿ ಹಾಕ್ತಾರೆ ಅಂತಂದ್ರೆ ಪೊಲೀಸರು ಏನು ಮಾಡಕ್ಕಾಗಲ್ಲ, ಸರ್ಕಾರನು ನನ್ನ ಪರವಾಗಿದೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲದೆ ಇಷ್ಟೆಲ್ಲ ಮಾತನಾಡ್ಲಿಕ್ಕೆ ಸಾಧ್ಯನಾ? ಹಾಗಾಗೇನೆ 4 ದಿನ ಆದ್ರೂ ಕೂಡ ಈ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ಲಿಕ್ಕೆ ನಮ್ ಸರ್ಕಾರದ ಕೈಲಿ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರ ಹಿಂದಿರುವ ಸಪೋರ್ಟ್ ಅಷ್ಟಿದೆ. ಅನುಭವಿಸ್ತಾ ಇರೋದು ಅಮೃತ ಮೇಡಮ್. ಇನ್ನೂ ಜಾಸ್ತಿ ಹೋರಾಟ ಮಾಡಕ್ ಹೋದ್ರೆ ಕೆಲಸ ಎಲ್ಲಿ ಕೂತು ಬರುತ್ತೋ ಅನ್ನೋ ಭಯ ಕೂಡ ಅವರಿಗಿದೆ. ಒಂದು ವಿಚಾರ ಏನ್ ಹೇಳ್ಬೇಕು ಅಂದ್ರೆ, ಕಾರ್ಯಾಂಗ, ಶಾಸಕಾಂಗ ಮತ್ತೆ ನ್ಯಾಯಾಂಗ ಈ 3 ಒಂದು ಸೊಸೈಟಿಯಲ್ಲಿ ಕಣ್ಣುಗಳಿದ ಹಾಗೆ. ನಾವು ಕಾರ್ಯಾಂಗದ ಭಾಗವಾಗಿದ್ದು ಸರ್ಕಾರಿ ನೌಕರರು ಸೆಲ್ಫ್ ರಕ್ಷಣೆ ಇಲ್ಲದೆ ನಮ್ಮ ಸಂಪೂರ್ಣ ಜವಾಬ್ದಾರಿಯನ್ನ ಕಚೇರಿಯಲ್ಲಿ ಉದ್ಯೋಗನ ದೇವರು ಅಂತ ಕೆಲಸ ಮಾಡುವಂತವರು ಇದ್ದಾರೆ ಸರ್ಕಾರಿ ನೌಕರಿಯಲ್ಲಿ. ಅದನ್ನ ಅವರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಕಾರ್ಯಾಂಗದ ಭಾಗವಾಗಿದ್ಕೊಂಡು ಸೊಸೈಟಿಗೆ ಏನು ವರ್ಕ್ ಡೆಲಿವರಿ ಮಾಡ್ಲಿಕ್ಕಾಗತ್ತೆ? ಸಾರ್ವಜನಿಕರ ಕೆಲಸನ ಅವರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಹೇಗೆ ನಿರ್ಭೀತವಾಗಿ ಅವ್ರ ಕೆಲಸನ ಮಾಡಕ್ಕಾಗತ್ತೆ? ಸರ್ಕಾರದಲ್ಲಿ ಅವರವರದೇ ಆದ ಒಂದೊಂದು ಜವಾಬ್ದಾರಿಗಳನ್ನ ನಮ್ಮ KCSR ಅನ್ನೋದಾಗಿರ್ಬೋದು, CCA ರೂಲ್ಸ್, ಈ ರೂಲ್ಸ್ ಗಳನ್ನೆಲ್ಲ ಚೌಕಟ್ಟಿನ ಒಳಗಡೆ ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇರುವಾಗ ಅವರಿಗೆ ರಕ್ಷಣೆ ಕೊಡಬೇಕಾಗಿದ್ದು ಯಾವುದೇ ಸರ್ಕಾರ ಆಗಿರ್ಬೋದು, ಆ ಸರ್ಕಾರದ ಸಂಪೂರ್ಣ ಜವಾಬ್ದಾರಿ. ಅದನ್ನ ಪ್ರಥಮವಾಗಿ ಯಾವುದೇ ಸರ್ಕಾರ ಆಗಿರ್ಬೋದು ಮಾಡಲೇಬೇಕು. ಅವರಿಗೆ ನೌಕರರಿಗೆ ರಕ್ಷಣೆ ಕೊಟ್ಟಾಗಷ್ಟೇ ಅವರು ನಿರ್ಭೀತವಾಗಿ ವರ್ಕ್ ಡೆಲಿವರಿ ಮಾಡ್ತಾರೆ, ಅವರ ಕರ್ತವ್ಯನ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಮತ್ತೆ ಸಾರ್ವಜನಿಕರಿಗೆ ಏನ್ ಕೊಡ್ಬೇಕಾಗಿದೆ ವರ್ಕ್, ಅದನ್ನ ಸೇವೆನ ಸಲ್ಲಿಸ್ತಾರೆ. ಅವ್ರಿಗೆ ರಕ್ಷಣೆ ಇಲ್ಲ. ಈ ರೀತಿ ಹೆಂಗಂದಂಗೆ ಮಾತುಗಳು
ಅವರ ವ್ಯಕ್ತಿತ್ವಕ್ಕೆ ವರ್ಚಸ್ಸಿಗೆ ಧಕ್ಕೆ, ಒಂದು ಪೌರಾಯುಕ್ತೆ ಅನ್ನುವಂತ ಒಂದು ಗುರುತರ ಜವಾಬ್ದಾರಿ ಸ್ಥಾನದಲ್ಲಿರುವಂತ ಮಹಿಳೆ ಅವ್ರಿಗೆ ಈ ರೀತಿ ನಡೆಸ್ಕೋತಾರೆ ಅಂದ್ರೆ ಇನ್ನು ಗ್ರೂಪ್ ಡಿ ಏನ್ ಮಾಡ್ಬೇಕು? ಸರ್ಕಾರದ ವಿವಿಧ ಹಂತಗಳಲ್ಲಿ ಮಹಿಳಾ ನೌಕರರಾಗಿರ್ಬೋದು ಅಥವಾ ಪುರುಷ ನೌಕರರಾಗಿರ್ಬೋದು ಕೆಲಸ ಮಾಡ್ತಾ ಇದ್ದಾರೆ. ನಾನು ಇವಾಗ ತಾನೇ ಹೇಳ್ದಂಗೆ ಒಂದು ಕಮ್ಯುನಿಟಿ ಅಂತ ಬಂದಾಗ ವರ್ಕಿಂಗ್ ಕಮ್ಯುನಿಟಿ, ಕಾರ್ಮಿಕರದು ನಾವು ಕೂಡ ಕಾರ್ಮಿಕರೇ ಆಗಿದ್ದೀವಿ ವರ್ಕ್ ಡೆಲಿವರಿ ಮಾಡೋದಕ್ಕೆ. ನಮ್ಮ ಎಲ್ಲರದು ಈ ವ್ಯಕ್ತಿತ್ವನ ಯಾರಿಗೂ ಅಡ ಇಟ್ಟಿಲ್ಲ, ನಾವು ನಮ್ಮ ಸೆಲ್ಫ್ ಅನ್ನ ಯಾರಿಗೂ ಬಿಟ್ಕೊಟ್ಟಿಲ್ಲ, ಕೆಲಸ ಮಾಡ್ತಾ ಇದೀವಿ, ಸ್ಯಾಲರಿ ತಗೋತಾ ಇದೀವಿ ಅಷ್ಟೇ. ಅದು ಗುಲಾಮಗಿರಿ ಅಲ್ಲ. ಅದನ್ನ ಯಾರಾದ್ರೂ ಆಗ್ಲಿ, ಸಾರ್ವಜನಿಕರೇ ಆಗಿರ್ಬೋದು, ಸಾರ್ವಜನಿಕರು ಕಚೇರಿಗೆ ಬಂದ್ರು ದೌರ್ಜನ್ಯ ಮಾಡ್ತಾರೆ, ಸರ್ಕಾರಿ ನೌಕರರ ಮೇಲೆ ಮುಖಂಡರಾಗಿರ್ಬೋದು ಬರ್ತಾರೆ ದೌರ್ಜನ್ಯ ಮಾಡ್ತಾರೆ. ಎಲ್ಲರಿಗೂ ದೌರ್ಜನ್ಯನ ಸಹಿಸ್ಕೊಳ್ಳೋದಕ್ಕೆ ನೌಕರರು ಇನ್ ಜನರಲ್ ಜನರಿಗೆ ಅರ್ಥ ಆಗ್ಲಿ ಅಂತ ಕೇಳ್ತಿದ್ದೀನಿ ಮೇಡಮ್. ಇದೊಂದು ಫೋನ್ ಕಾಲ್ ನಮಗೆ ಹೆಂಗೋ ಆಡಿಯೋ ಕ್ಲಿಪ್ಪಿಂಗ್ ಸಿಕ್ತು, ದೊಡ್ಡ ಸುದ್ದಿ ಆಯ್ತು. ಇಂಥದ್ದು ಆನ್ ಅ ಡೈಲಿ ಬೇಸಿಸ್ ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿ. ಚುನಾವಣೆ ಸಂದರ್ಭದಲ್ಲಂತೂ ಡೇ ಅಂಡ್ ನೈಟ್ ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಂಡು ಬಂದು ಕರ್ತವ್ಯ ನಿರ್ವಹಿಸುವಂತ ಮಹಿಳೆಯರಿದ್ದಾರೆ, ಬಾಣಂತಿಯರಿದ್ದಾರೆ. ಎಲ್ಲರೂ ಆ ಮಕ್ಕಳನ್ನ ಶಿಶುಪಾಲನಾ ಕೇಂದ್ರಗಳಲ್ಲಿ ಬಿಟ್ಟು ಬಂದು ಕೆಲಸ ಮಾಡ್ತಾರೆ. ಅಂತವರು ಡೇ ಅಂಡ್ ನೈಟ್ ಕೆಲಸ ಮಾಡ್ತಾರೆ. ಈಗ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋರು, ಶಿಕ್ಷಕರು, ಅವ್ರದ್ದು ಅನ್ನೋ ಒಂದು ಲೈಫ್ ಏನಿದೆ, ಪರ್ಸನಲ್ ಲೈಫ್, ಅದನ್ನ ಬಿಟ್ಕೊಟ್ಟು ಕೆಲಸ ಮಾಡುವಂತವ್ರು ಇದ್ದಾರೆ. ಅಂತದ್ರಲ್ಲಿ ಈ ರೀತಿ ಮೇಲೆ ಮರ್ಯಾದೆ ಕೊಡಿ ಅಂತ ಕೇಳ್ತಿದ್ದಾರೆ. ಇವತ್ತು ಸರ್ಕಾರಿ ಅಧಿಕಾರಿಗಳು ಬಂದಿದ್ದಾರೆ, ಚೌಕಟ್ಟಿನ ಒಳಗಡೆ ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇರುವಾಗ ಅವರಿಗೆ ರಕ್ಷಣೆ ಕೊಡಬೇಕಾಗಿದ್ದು ಯಾವುದೇ ಸರ್ಕಾರ ಆಗಿರ್ಬೋದು, ಆ ಸರ್ಕಾರದ ಸಂಪೂರ್ಣ ಜವಾಬ್ದಾರಿ. ಅದನ್ನ ಪ್ರಥಮವಾಗಿ ಯಾವುದೇ ಸರ್ಕಾರ ಆಗಿರ್ಬೋದು ಮಾಡಲೇಬೇಕು. ಅವರಿಗೆ ನೌಕರರಿಗೆ ರಕ್ಷಣೆ ಕೊಟ್ಟಾಗಷ್ಟೇ ಅವರು ನಿರ್ಭೀತವಾಗಿ ವರ್ಕ್ ಡೆಲಿವರಿ ಮಾಡ್ತಾರೆ, ಅವರ ಕರ್ತವ್ಯನ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಮತ್ತೆ ಸಾರ್ವಜನಿಕರಿಗೆ ಏನ್ ಕೊಡ್ಬೇಕಾಗಿದೆ ವರ್ಕ್, ಅದನ್ನ ಆ ಸೇವೆನ ಸಲ್ಲಿಸ್ತಾರೆ. ಅವ್ರಿಗೆ ರಕ್ಷಣೆ ಇಲ್ಲ. ಈ ರೀತಿ ಹೆಂಗಂದಂಗೆ ಮಾತುಗಳು, ಅವರ ವ್ಯಕ್ತಿತ್ವಕ್ಕೆ ವರ್ಚಸ್ಸಿಗೆ ಧಕ್ಕೆ, ಒಂದು ಪೌರಾಯುಕ್ತೆ ಅನ್ನುವಂತ ಒಂದು ಗುರುತರ ಜವಾಬ್ದಾರಿ ಸ್ಥಾನದಲ್ಲಿರುವಂತ ಮಹಿಳೆ ಅವ್ರಿಗೆ ಈ ರೀತಿ ನಡೆಸ್ಕೋತಾರೆ ಅಂದ್ರೆ ಇನ್ನು ಗ್ರೂಪ್ ಡಿ ಏನ್ ಮಾಡ್ಬೇಕು? ಸರ್ಕಾರದ ವಿವಿಧ ಹಂತಗಳಲ್ಲಿ ಮಹಿಳಾ ನೌಕರರಾಗಿರ್ಬೋದು ಅಥವಾ ಪುರುಷ ನೌಕರರಾಗಿರ್ಬೋದು ಕೆಲಸ ಮಾಡ್ತಾ ಇದ್ದಾರೆ. ನಾನು ಇವಾಗ ತಾನೇ ಹೇಳ್ದಂಗೆ ಒಂದು ಕಮ್ಯುನಿಟಿ ಅಂತ ಬಂದಾಗ ವರ್ಕಿಂಗ್ ಕಮ್ಯುನಿಟಿ, ಕಾರ್ಮಿಕರದು ನಾವು ಕೂಡ ಕಾರ್ಮಿಕರೇ ಆಗಿದ್ದೀವಿ ವರ್ಕ್ ಡೆಲಿವರಿ ಮಾಡೋದಕ್ಕೆ. ನಮ್ಮ ಎಲ್ಲರದು ಈ ವ್ಯಕ್ತಿತ್ವನ ಯಾರಿಗೂ ಅಡ ಇಟ್ಟಿಲ್ಲ, ನಾವು ನಮ್ಮ ಸೆಲ್ಫ್ ಅನ್ನ ಯಾರಿಗೂ ಬಿಟ್ಕೊಟ್ಟಿಲ್ಲ, ಕೆಲಸ ಮಾಡ್ತಾ ಇದೀವಿ, ಸ್ಯಾಲರಿ ತಗೋತಾ ಇದೀವಿ ಅಷ್ಟೇ. ಅದು ಗುಲಾಮಗಿರಿ ಅಲ್ಲ. ಅದನ್ನ ಯಾರಾದ್ರೂ ಆಗ್ಲಿ, ಸಾರ್ವಜನಿಕರೇ ಆಗಿರ್ಬೋದು, ಸಾರ್ವಜನಿಕರು ಕಚೇರಿಗೆ ಬಂದ್ರು ದೌರ್ಜನ್ಯ ಮಾಡ್ತಾರೆ, ಸರ್ಕಾರಿ ನೌಕರರ ಮೇಲೆ ಮುಖಂಡರಾಗಿರ್ಬೋದು ಬರ್ತಾರೆ ದೌರ್ಜನ್ಯ ಮಾಡ್ತಾರೆ. ಎಲ್ಲರಿಗೂ ದೌರ್ಜನ್ಯನ ಸಹಿಸ್ಕೊಳ್ಳೋದಕ್ಕೆ ನೌಕರರು ಇನ್ ಜನರಲ್ ಜನರಿಗೆ ಅರ್ಥ ಆಗ್ಲಿ ಅಂತ ಕೇಳ್ತಿದ್ದೀನಿ ಮೇಡಮ್. ಇದೊಂದು ಫೋನ್ ಕಾಲ್ ನಮಗೆ ಹೆಂಗೋ ಆಡಿಯೋ ಕ್ಲಿಪ್ಪಿಂಗ್ ಸಿಕ್ತು, ದೊಡ್ಡ ಸುದ್ದಿ ಆಯ್ತು. ಇಂಥದ್ದು ಆನ್ ಅ ಡೈಲಿ ಬೇಸಿಸ್ ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿ. ಚುನಾವಣೆ ಸಂದರ್ಭದಲ್ಲಂತೂ ಡೇ ಅಂಡ್ ನೈಟ್ ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಂಡು ಬಂದು ಕರ್ತವ್ಯ ನಿರ್ವಹಿಸುವಂತ ಮಹಿಳೆಯರಿದ್ದಾರೆ, ಬಾಣಂತಿಯರಿದ್ದಾರೆ. ಎಲ್ಲರೂ ಆ ಮಕ್ಕಳನ್ನ ಶಿಶುಪಾಲನಾ ಕೇಂದ್ರಗಳಲ್ಲಿ ಬಿಟ್ಟು ಬಂದು ಕೆಲಸ ಮಾಡ್ತಾರೆ. ಅಂತವರು ಡೇ ಅಂಡ್ ನೈಟ್ ಕೆಲಸ ಮಾಡ್ತಾರೆ. ಈಗ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋರು, ಶಿಕ್ಷಕರು, ಅವ್ರದ್ದು ಅನ್ನೋ ಒಂದು ಲೈಫ್ ಏನಿದೆ, ಪರ್ಸನಲ್ ಲೈಫ್, ಅದನ್ನ ಬಿಟ್ಕೊಟ್ಟು ಕೆಲಸ ಮಾಡುವಂತವ್ರು ಇದ್ದಾರೆ. ಅಂತದ್ರಲ್ಲಿ ಈ ರೀತಿ ಮೇಲೆ ಮರ್ಯಾದೆ ಕೊಡಿ ಅಂತ ಕೇಳ್ತಿದ್ದಾರೆ. ಇವತ್ತು ಸರ್ಕಾರಿ ಅಧಿಕಾರಿಗಳು ಬಂದಿದ್ದಾರೆ.